Good morning, 10th standard. Hope you have understood the Song of India and the Ambedkar lesson, that is Unit 4. Now I am moving on to the Unit 5 lesson there, that is the concert. So here concert means music session anta karitare ಅಥವಾ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಕರೀತಾರೆ. ಮ್ಯೂಸಿಕ್ ಸಂಗೀತ ಮೇಳ ಅಂತ ಕರೀತಾರೆ. ಗೋಷ್ಠಿ, ಸಂಗೀತ ಗೋಷ್ಠಿ ಅಂತ ಕರೀತಾರೆ. ಸೊ ಸಂಗೀತ ಗೋಷ್ಠಿ ಬಗ್ಗೆ, ಸಂಗೀತದ ಮೇಳದ ಬಗ್ಗೆ ಮಾತಾಡೋಣ ಇಲ್ಲಿ. So it has been written by Shanta Rameshwar Rao. It is in page number 104, our information. Shanta Rameshwar Rao. She was born in 1924. She is an Indian writer of myths, legends, folk tales, short stories and picture books for children there. She has retold tales from Indian scriptures and reworked folk tales and myths from little known tribal communities and far-flung areas of India there. She is also have an habit of going and doing a research in the Indian scriptures there. ಅಲ್ಲಿ ಕಲೆ ಅದರಲ್ಲಿರುವಂಥದ್ದು ಬುಕ್ಸ್ಗಳಲ್ಲಿ ಅಥವಾ ಈ ಕಾಡು ಜನಗಳ ಹತ್ರ, ಜನಪದ ಸಾಹಿತಿಗಳ ಹತ್ರ ಹೋಗಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಇನ್ ಡೀಟೇಲ್ಡ್ ಆಗಿ ಬರೆಯುವಂಥ ಹ್ಯಾಬಿಟ್ ಸಹ ಇತ್ತು ಅವ್ರಿಗೆ. In Tales of Ancient India 1960, she retells original stories like how the stork got its long neck and why snakes have forked tongues, Children's Mahabharata in 1968, and in Worship of Shiva in 1998, drawn from Hindu myth and scripture, have demons, gods and humans as character. She stresses the importance of wise action in our public as well as private life there. So she is a very great lady, we can say there, because she has told many of the stories which were really not known to the people there through the information like children's tales and all their myths, mantra ಬಗ್ಗೆ, ಮಾಯಾವಾದಿ ಬಗ್ಗೆ, ನಮ್ಮ ಕತೆ ಪುರಾಣಗಳಲ್ಲಿ ರಾಕ್ಷಸ ಯಾಕೆ ಬರ್ತಾನೆ, ಮಂತ್ರವಾದಿ ಯಾಕೆ ಬರ್ತಾನೆ, ದೇವತೆಗಳು, ಇದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ರು ಅವರು, ಬರೆದಿದ್ದಾರೆ ಅವರು. ಸೊ ಇದು ಒಂದು ನಿಜವಾದ ನೈಜ ಘಟನೆ ಅಂತ ಹೇಳ್ಬೋದು. The story what we are reading today, it's really a good story actually and a very emotional ತುಂಬಿರುವಂಥ ಫೀಲಿಂಗ್ಸ್ ಇರುವಂಥ ಒಂದು ಸ್ಟೋರಿ ಆಗಿರುತ್ತೆ. ಅಕ್ಕ ತಮ್ಮನ ಬಾಂಧವ್ಯವನ್ನು ಇಲ್ಲಿ, ತಮ್ಮನೋ ಅಣ್ಣನೋ ಬಾಂಧವ್ಯವನ್ನು ಸೂಚಿಸುವಂಥ ವ್ಯಕ್ತಿ ಆಗುತ್ತೆ ಇಲ್ಲಿ, ವ್ಯಕ್ತಿ ಆಗಿರ್ತಾರೆ ಇಬ್ಬರು. ಸೊ ಅವ್ರ ಬಗ್ಗೆ ಇಲ್ಲಿ ಕತೆ ನಿಜವಾಗ್ಲೂ ಹೋಗಿದೆ ಆ್ಯಂಡ್ ದಿಸ್ ಇಸ್ ದ ರಿಯಲ್ ಸ್ಟೋರಿ ವಿ ಕ್ಯಾನ್ ಸೇ ದಟ್. ಸೊ ಇಯರ್ ಬಿಫೋರ್ ರೀಡಿಂಗ್ ಟಾಸ್ಕಲ್ಲಿ ಒಂದು ಪಿಕ್ಚರ್ನ ಕೊಟ್ಟಿದ್ದಾರೆ ನಿಮಗೆ. ಕ್ಯಾನ್ ಯು ಐಡೆಂಟಿಫೈ ದ ಪರ್ಸನ್ ಇನ್ ದಿಸ್ ಪಿಕ್ಚರ್ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ಯಾನ್ ಯು ಎನಿವನ್ ಐಡೆಂಟಿಫೈ ದಿಸ್? ಇಫ್ ಇಟ್ ಇಸ್ ಸೋ ವೆಲ್ ಆ್ಯಂಡ್ ಗುಡ್, ಇಫ್ ಯು ಹ್ಯಾವ್ ಆನ್ಸರ್ಡ್ ಇಟ್, ಇಟ್ ಇಸ್ ನನ್ ಅದರ್ ದೆನ್ ಭೀಮ್ಸೇನ್ ಜೋಶಿ ಅಂತ, ಹಿಂದೂಸ್ತಾನಿ ಗಾಯಕ ಅಂತ ಕರೀತಾರೆ ಅವ್ರನ್ನ, ಹಿಂದೂಸ್ತಾನಿ ಪ್ಲೇಯರ್, ಸಿಂಗರ್. ಲುಕ್ ಎಟ್ ದ ಪಿಕ್ಚರ್ ಕ್ಲೋಸ್ಲಿ ಅಂತ ಕೇಳ್ತಾ ಇದ್ದಾರೆ. ಹೌ ಡಸ್ ಇಟ್ ಸ್ಟ್ರೈಕ್ ಯು? ಮೀನ್ಸ್ ನಿಮ್ಗೇನು ನೆನಪು ಮಾಡುತ್ತೆ, ಏನು ಅನಿಸುತ್ತೆ ಆ ಥರ ಅವ್ರು ಹಾಡು ಹೇಳ್ತಾ ಇರೋದು, ಆ ರೀತಿ ನೋಡಿದಾಗ ಏನು ಅನಿಸುತ್ತೆ? ಕ್ಯಾನ್ ಯು ಡಿಸ್ಕ್ರೈಬ್ ಹಿಸ್ ಫೀಲಿಂಗ್ ಫ್ರಮ್ ದ ಎಕ್ಸ್ಪ್ರೆಷನ್ ಆನ್ ಹಿಸ್ ಫೇಸ್ ದೇ? ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಬೋದಾ ನಿಮ್ಮ ರೂಪದಲ್ಲಿ? ನೀವು ಹೇಳೋ ಪ್ರಕಾರ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅವ್ರು, ಯಾವ ರೀತಿ ಅಂದರೆ ನಮ್ಗೆ ಅವ್ರ ಮುಖವನ್ನು ನೋಡ್ತಾ ಇದ್ದರೆ ಅವ್ರು ಎಷ್ಟು ಭಾವನಾತ್ಮಕವಾಗಿ ಸಂಗೀತದಲ್ಲಿ ಮುಳುಗೋಗಿದ್ದಾರೆ, ಸಂಗೀತದಲ್ಲಿ ಅದನ್ನು ತುಂಬ ಇಷ್ಟಪಟ್ಟು, ತುಂಬ ಫ್ರಮ್ ಬಾಟಮ್ ಆಫ್ ದ ಹಾರ್ಟ್ ಈಸ್ ಸಿಂಗಿಂಗ್ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಸೊ ಹಿಯರ್ ಇಸ್ ಒನ್ ವರ್ಡ್ ದ ಥಾಟ್, ಒಂದು ಥಾಟ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ಇಟ್ ಗಾಡ್ಸ್ ಗಿಫ್ಟ್ ಟು ಮ್ಯಾನ್, ದ ಓನ್ಲಿ ಆರ್ಟ್ ಆಫ್ ಹೆವೆನ್ ಗಿವನ್ ಟು ಅರ್ತ್, ದ ಓನ್ಲಿ ಆರ್ಟ್ ಆಫ್ ಅರ್ತ್ ವಿ ಟೇಕ್ ಟು ಹೆವೆನ್, ಸೆಡ್ ಬೈ ವಾಲ್ಟರ್ ಸವೇಜ್ ಲ್ಯಾಂಡೋರ್. ಸೊ ಇವರು ಒಬ್ಬ ಸಂಗೀತದ ಬಗ್ಗೆ ವಿಮರ್ಶೆ ಮಾಡಿರುವಂಥ ವ್ಯಕ್ತಿ. ಸೊ ಸಂಗೀತ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮ್ಯೂಸಿಕ್ ಎವ್ರಿಬಡಿ ಲೈಕ್ಸ್ ಇಟ್ ಆ್ಯಂಡ್ ವಿಲ್ ಸೇ ಮ್ಯೂಸಿಕ್ ಇಸ್ ಗಾಡ್ಸ್ ಗಿಫ್ಟ್ ದೇರ್, isn't it? Is that everybody likes the music? And especially at your age, in your age group around 15 to 20 years, everybody likes music there, isn't it? Very melodious music ಆಗಿರ್ಬೋದು, ಅಥವಾ ರಾಕ್ ಮ್ಯೂಸಿಕ್ಸ್ ಆಗಿರ್ಬೋದು, ಅಥವಾ ನೀವು ಇಷ್ಟಪಡುವಂಥ ಟಪಾಂಗುಚಿ ಸಾಂಗ್ಗಳಾಗಿರ್ಬೋದು, ಎಲ್ಲ ಇಷ್ಟಪಡ್ತೀರಾ, isn't it? So everybody likes it in their own way and through the music we can create an heart in the earth there. ಭೂಮಿಯಲ್ಲಿ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ಬೋದು. ಅದೇ ಥರ ವಿ ಕ್ಯಾನ್ ಟೇಕ್ ದ ಅರ್ತ್ ಟು ದ ಹೆವೆನ್ ದೇ, ಭೂಮಿಯನ್ನೇ ಸ್ವರ್ಗವನ್ನಾಗಿಸಬಹುದು ಅಂತ ಸಹ ವಾಲ್ಟರ್ ಸ್ಯಾವೇಜ್ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. This is how Walter Savage Landor described the gift of music to the humankind there. ಮಾನವನಿಗೆ ಮ್ಯೂಸಿಕ್ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಈ ವಾಕ್ಯಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. You may have your own way of looking at the music. For instance, one of you may say, so ನಿಮ್ಮ
ಅಭಿಪ್ರಾಯಗಳು ನಿಮ್ಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನೀವು ಹೇಳ್ಬೋದು. ಮ್ಯೂಸಿಕ್ ಅಂದರೆ ನಿಮ್ಮ ಪ್ರಕಾರ ಏನು ಅಂತ. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಫ್ ಐ ಸೇ ಮ್ಯೂಸಿಕ್ ಇಸ್ ಅ ಸೋರ್ಸ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಸೊ ಮೈ ಚಾಯ್ಸ್ ವಿಲ್ ಬಿ, ನನ್ನ ಒಂದು ಇಮ್ಯಾಜಿನೇಷನ್ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದರೆ ಯಾವುದೋ ಒಂದು ಹಾಡು ಅಥವಾ ಏನೋ ಕೇಳ್ತಾ ಇದ್ದಾಗ ಹೌದಲ್ವಾ ಇದೇನೋ ನನಗೆ ಹೇಳ್ದಂಗಿದೆ, ನನಗೆ ಬರ್ದಂಗಿದೆ ಅಂತ ಅನಿಸುತ್ತೆ. ಒಂದಷ್ಟು ಸಾಂಗ್ಸ್ಗಳನ್ನ ಕೇಳ್ತಾ ಇದ್ದಾಗ ಆ ಸಂದರ್ಭಕ್ಕೆ ತಕ್ಕಂತೆ ಹೌದು ಈ ಸಂದರ್ಭಕ್ಕೆ ಸೂಟ್ ಆಗುತ್ತೆ ಅಂತೆಲ್ಲ ಅನಿಸುತ್ತೆ. isn't it? ಸೊ ಆ ಥರ ಒಂದು ಮ್ಯೂಸಿಕ್ ನನಗೇನು ಹೇಳ್ಕೊಡುತ್ತೆ. ಮ್ಯೂಸಿಕ್ ಟೆಲ್ಸ್ ಮೀ ಅ ಸ್ಟೋರಿ, ಮ್ಯೂಸಿಕ್ ಗಿವ್ಸ್ ಮೀ ಅ ಪೀಸ್, ಮ್ಯೂಸಿಕ್ ಮೇಕ್ಸ್ ಮೀ ಹ್ಯಾಪಿ, ಫಾರ್ ಮೀ ಮ್ಯೂಸಿಕ್ ಮೀನ್ಸ್ ಲೈಫ್, ಈ ಥರ ಎಲ್ಲ ಹೇಳೋರು ಇರ್ತಾರೆ. isn't it? ಅಕಾರ್ಡಿಂಗ್ ಟು ಯು ವಾಟ್ ಯು ಫೀಲ್ ಅನ್ನೋದನ್ನು ಈ ಬಬಲ್ಸಲ್ಲಿ ನೀವು ಬರಿಬೇಕಾಗುತ್ತೆ. ವಾಟ್ ಯು, ಫಾರ್ ಯು ಮ್ಯೂಸಿಕ್ ಮೀನ್ಸ್ ವಾಟ್ ಅನ್ನೋದನ್ನು ಇಲ್ಲಿ ಬರಿಬೇಕಾಗುತ್ತೆ. ಐ ಕಾಂಟ್ ಲಿವ್ ವಿತೌಟ್ ಮ್ಯೂಸಿಕ್. ಸಮ್ ಆಫ್ ದೆಮ್ ವಿಲ್ ಬಿ ಹ್ಯಾವಿಂಗ್ ಎನ್ ಹ್ಯಾಬಿಟ್ ಆಫ್ ಲಿಸ್ನಿಂಗ್ ದ ಮ್ಯೂಸಿಕ್ ವೆನ್ ದೇ ಆರ್ ರೀಡಿಂಗ್ ಫಾರ್ ದ ಎಕ್ಸಾಮ್ಸ್, ಟೆಸ್ಟ್ ಆ್ಯಂಡ್ ಆಲ್. ಡೂ ಯು ಹ್ಯಾವ್ ಎನಿಬಡಿ ಲೈಕ್ ದಟ್? ಸಮ್ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಅದು ಹ್ಯಾಬಿಟ್ ಅಂತ ಹೇಳ್ಬೋದು. isn't it? ಅಂದರೆ ತುಂಬ ಜನ ಒಬ್ಬೊಬ್ರಿಗೆ ಏನಂದ್ರೆ ಒಂಚೂರು ಡಿಸ್ಟರ್ಬೆನ್ಸ್ ಇರಬಾರ್ದು ಆ ರೀತಿ ಓದಬೇಕು ಅಂತ, ಆದರೆ ಒಂದಷ್ಟು ಜನಕ್ಕೆ ಮ್ಯೂಸಿಕ್ ಕೇಳಿಕೊಂಡು ಓದಬೇಕು ಅಂತ, ಈ ಥರದ್ದೊಂದು ಅಭಿಪ್ರಾಯಗಳು ಅವ್ರ ಹ್ಯಾಬಿಟ್ಗಳಿರುತ್ತೆ. ಸೊ ವಾಟ್ ಈಸ್ ಯೋರ್ ವ್ಯೂಸ್? ಯು ಕ್ಯಾನ್ ಶೇರ್ ಇಟ್, ಯು ಕ್ಯಾನ್ ರೈಟ್ ಇಟ್ ಇನ್ ದ ಟೆಕ್ಸ್ಟ್ ಬುಕ್ there. So upcoming classes when you are coming, we can surely discuss about this also. Got it? Thank you. Yes, here is a lesson which says, perhaps you would like to read the real life incident in which a boy's ambition was fulfilled at last there. If so, this is the story they are saying for you. ಸೊ ಇದು ನಿಜವಾಗ್ಲೂ ನಡೆದಿರುವಂಥ ಒಂದು ನೈಜ ಘಟನೆ ಅಂತ ಹೇಳ್ಬೋದು. ಇಲ್ಲಿ ಯಾವ್ಯಾವ ಹೆಸರು ಏನು ಮಾಡಿದ್ದಾರೆ, ಜಸ್ಟ್ ಲೈಟ್ಲಿ ದೇ ಹ್ಯಾವ್ ಚೇಂಜ್ಡ್ ದ ನೇಮ್, ಬಟ್ ಆ್ಯಕ್ಚುಲಿ ದ ಸ್ಟೋರಿ ಗೋಸ್ ಆನ್ ಲೈಕ್ ದಿಸ್ ದೇ. Before going to a story, two important main characters I would like to inform you. That is Smita and Anant anta. Ibru main characterಗಳು ಬರ್ತಾರೆ ಇಲ್ಲಿ, ಸ್ಮಿತಾ ಅನಂತ್ ಅಂತ. ಸೊ ಅವರ ಸ್ವಲ್ಪ ಅವರ ಐಡಿಯಾಸ್ ಅಥವಾ ಅವ್ರ ವ್ಯೂಸ್ ಏನಿದೆ ಅವ್ರದ್ದು ಪರಿಚಯ ಮಾಡ್ಕೊಳ್ಳೋಣ. ಜಸ್ಟ್ ವಿಲ್ ಟೇಕ್ ದಿಯರ್ ಕ್ಯಾರೆಕ್ಟರ್ಸ್ ದೇ. Smita, she was a 16-year-old girl. She had a younger brother Anant, who is a 15-year-old. In the beginning of the lesson, Smita was reading a newspaper with excitedly about Pandit Ravi Shankar concert there. She was also learning a table tennis along with the younger brother. In this lesson, she tried to fulfill her brother's last wish. ಐ ಆಮ್ ಸ್ಟ್ರೆಸ್ಸಿಂಗ್ ದ ವರ್ಡ್ ಲಾಸ್ಟ್ ವಿಶ್ ಅಂತ. ಯಾಕೆ ಲಾಸ್ಟ್ ವಿಶ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಸ್ಮಿತಾ ಅನ್ನೋಳು 16 ಅಥವಾ 17 ವರ್ಷದ ಹುಡುಗಿ ಆಗಿರುತ್ತೆ. ಎಕ್ಸಾಕ್ಟ್ ಏಜ್ ಗೊತ್ತಿಲ್ಲ, ಅಬೌಟ್ ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ think about, she might be 16-17-year-old girl there, and she was also having a younger brother called Anant, who is around 15 years there. In the beginning of the lesson ಅಲ್ಲಿ ಅವಳು ಪಂಡಿತ್ ರವಿಶಂಕರ್ ಜಿ ಬಗ್ಗೆ ಓದ್ತಾ ಇರ್ತಾಳೆ. ಅವರ ಕನ್ಸರ್ಟ್, ಅವರ ಸಂಗೀತ ಗೋಷ್ಠಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಜೋರಾಗಿ ಓದ್ತಾಳೆ. ಆ್ಯಂಡ್ ಶಿ ವಾಸ್ ಲರ್ನಿಂಗ್ ಅ ಟೇಬಲ್ ಟೆನ್ನಿಸ್ ಆಲ್ಸೋ ಅಲಾಂಗ್ ವಿತ್ ಬ್ರದರ್ ಚೆನ್ನಾಗಿದ್ದಾಗ ಅವನ ಜೊತೆ ಟೇಬಲ್ ಟೆನ್ನಿಸ್ ಸಹ ಕಲ್ತ್ಕೊತಿರ್ತಾಳೆ. ಈ ಲೆಸನಲ್ಲಿ ನಾವು ವಿಶೇಷವಾಗಿ ಅವಳನ್ನು ಹೊಗಳಬೇಕಾಗತ್ತೆ, ಅವಳನ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಶಿ ಈಸ್ ದ ಗರ್ಲ್ ಹೂ ವಿಲ್ ಫುಲ್ಫಿಲ್ ಅವರ್ ಬ್ರದರ್ಸ್ ಲಾಸ್ಟ್ ವಿಶ್ ದೇರ್. So what is that last wish? Why I am saying a last? Let us move on to that. And if I go with Anant's character there, Anant was a 15-year-old boy. He had an elder sister called Smita, who was a 16-year-old. In the beginning of the lesson, he was suffering from cancer and taking bed rest. He heard the news about Pandit Ravi Shankar's visit to Shanmugananda Auditorium. So he wanted to go to there because Anant was a fan of Pandit Ravi Shankar. Attending Pandit Ravi Shankar concert was his last wish. Hope you have understood what is the situation of Anant here. So Anant is a boy of 15-year-old and he is having an elder sister called Smita, and he is also a person or a patient who is suffering from cancer there. He is in the last bed there. ಅಂದರೆ ಅವನು ಕೊನೆ ಕ್ಷಣಗಳನ್ನು ಎಣಿಸ್ತಾ ಇದ್ದಾನೆ. ಈ ಯರ್ಡ್ ಅಬೌಟ್ ಪಂಡಿತ್ ರವಿಶಂಕರ್ ಜಿ, ಅವರು ಒಬ್ಬ ಸಿತಾರ್ ಪ್ಲೇಯರ್. ಸೊ ಅವ್ರ ಫ್ಯಾನ್ ಆಗಿರ್ತಾನೆ ಅವನು. ಅವ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಇನ್ಫಾರ್ಮೇಷನ್ನು ಅವ್ರು ಬಂದಿದ್ದಾರೆ, ಅವರ ಸಿಟಿಯಲ್ಲಿ ಬಂದಿದ್ದಾರೆ ಅಂತ ಕೇಳಿದಾಗ ಅವನು ಖುಷಿಯಾಗುತ್ತೆ. ಸೊ ಈ ವಾಂಟೆಡ್ ಟು ಗೋ ದೇ ಬಿಕಾಸ್ ಅನಂತ್ ವಾಸ್ ಅ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್. ಅವನು ತುಂಬ ಫ್ಯಾನ್ ಆಗಿರ್ತಾನೆ. ಫ್ಯಾನ್ ಅಂದರೆ ಇಲ್ಲಿ ಏನು, ನಮ್ಗೆ ಅವ್ರ ಇಷ್ಟ, ಅವ್ರ ಹಾಡುಗಳಿಷ್ಟ ಅಂತ ಹೇಳ್ತೀವಲ್ವ, ಆ ಥರ. ಸೊ ಅಟೆಂಡಿಂಗ್ ಪಂಡಿತ್ ರವಿಶಂಕರ್ ಕನ್ಸರ್ಟ್ ವಾಸ್ ಇಸ್ ಲಾಸ್ಟ್ ವಿಶ್ ದೇ. ಅವನ ಲಾಸ್ಟ್ ವಿಶ್ ಏನಾಗಿರುತ್ತೆ, ಅಟ್ಲೀಸ್ಟ್ ನಾನು ಬದುಕಿರೋ ಅಷ್ಟರಲ್ಲಿ ನಾನು ಅವರ ಹಾಡನ್ನ ಕೇಳಬೇಕಲ್ಲ ಅಂತ ಅವನಿಗೊಂದು ಆಸೆ ಇರುತ್ತೆ. ಅದು ಫುಲ್ಫಿಲ್ ಆಗುತ್ತಾ, ಮಾಡ್ತಾಳ ಸ್ಮಿತಾ? ಲೆಟ್ ಅಸ್ ಸೀ ಟು ದಟ್. ಗಾಟ್ ಇಟ್? ಹ್ಯಾವ್ ಯು ಅಂಡರ್ಸ್ಟುಡ್? This is the main story about the lesson concerned.
And from this lesson you'll be getting for 2 to 3 marks there. You might get a 2 marks question or a 3 marks read and extract also. Hope you'll enjoy it. Yes, I'll go with the reading part first. The concert. Shanta Rameshwar Rao. One morning in a small apartment in the Bombay, a girl of about 16 looked up from the newspaper and said excitedly, Pandit Ravi Shankar is playing tomorrow at Shanmugananda Auditorium. ಸೊ ಇಲ್ಲಿ ಒಂದು ಹುಡುಗಿ ಅಂದರೆ ಸ್ಮಿತಾ ಅನ್ನೋ ಹುಡುಗಿ 16 year old. ಶಿ ವಾಸ್ ಲಿವಿಂಗ್ ಇನ್ ದ ಅಪಾರ್ಟ್ಮೆಂಟ್, ಸ್ಮಾಲ್ ಅಪಾರ್ಟ್ಮೆಂಟ್, ಬಾಂಬೆಯಲ್ಲಿ ನೆಲೆಸಿರ್ತಾರೆ ಅವರು. ಆ್ಯಂಡ್ ಶಿ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ದೇರ್ ಆ್ಯಂಡ್ ಎಕ್ಸೈಟೆಡ್ಲಿ, ತುಂಬ ಖುಷಿಯಿಂದ, ತುಂಬ ಆಸೆಯಿಂದ, ಏನೋ ಒಂದು ಎಕ್ಸೈಟೆಡ್, ಆಶ್ಚರ್ಯವಾಗಿ, ಆಸೆಯಿಂದ, ತುಂಬ ಜೋರಾಗಿ ಅಂತೀವಲ್ಲ ಆ ಥರ, ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ ಎಟ್ ಷಣ್ಮುಗಾನಂದ ಆಡಿಟೋರಿಯಮಲ್ಲಿ ಅವರ ಗೋಷ್ಠಿ, ಸಂಗೀತ ಗೋಷ್ಠಿ ಅರೇಂಜ್ ಆಗಿದೆ ಅಂತ ಓದ್ತಾಳೆ ನ್ಯೂಸ್ ಪೇಪರಲ್ಲಿ. ಸೊ ಇಯರ್ ಪಂಡಿತ್ ರವಿಶಂಕರ್ ಇಸ್ ನನ್ ಅದರ್ ದೆನ್ ಆ್ಯನ್ ಇಂಡಿಯನ್ ಮ್ಯೂಸಿಷಿಯನ್, ಕಂಪೋಸರ್ ಆ್ಯಂಡ್ ಸಿತಾರ್ ಪ್ಲೇಯರ್ ದೇರ್. ಸೊ ಡೈರೆಕ್ಟರ್, ಇಂಡಿಯನ್ ಮ್ಯೂಸಿಕ್ ಕಂಪೋಸರ್ ಆಗಿರ್ತಾರೆ, ಡೈರೆಕ್ಟರ್ ಆಗಿರ್ತಾರೆ, ಮ್ಯೂಸಿಕ್ನ ಕಂಪೋಸ್ ಮಾಡೋರು, ಸಿತಾರ್ ಪ್ಲೇಯರ್ ಆಗಿರ್ತಾರೆ. ಎಕ್ಸೈಟೆಡ್, ಫೀಲಿಂಗ್ ಆರ್ ಶೋಯಿಂಗ್ ಹ್ಯಾಪಿನೆಸ್ ಆ್ಯಂಡ್ ಎಂಥೂಸಿಯಾಸಮ್ ಅಂತ ತುಂಬ ಖುಷಿಯಾಗಿ ಅವ್ರ ಬಗ್ಗೆ ಓದ್ತಾಳೆ. ಯಾಕಂದರೆ ಅವಳಿಗೂ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಅವಳು ಸಹ ಇಷ್ಟಪಡ್ತಿರ್ತಾಳೆ ಪಂಡಿತ್ ರವಿಶಂಕರ್ ಅವ್ರ ಮ್ಯೂಸಿಕ್ ಕೇಳಬೇಕು, ನೋಡಬೇಕು ಅವರನ್ನು ಅಂತ ಇಷ್ಟಪಡ್ತಿರುವಂಥ ವ್ಯಕ್ತಿಯಾಗಿರ್ತಾಳೆ. Sure, said her mother, pointing to the figure sleeping on the bed. You will wake him up. You know he needs all the sleep and rest he can get. ಅಂದರೆ ಸೈಲೆಂಟ್ ಆಗಿರುವ ಅನ್ನೋ ಥರ, ಶಬ್ದ ಮಾಡಬೇಡ, ಜೋರು ಓದಬೇಡ, ಶಬ್ದ ಮಾಡಬೇಡ ಅಂತ ಹೇಳ್ತಿದ್ದಾಳೆ. ಪಾಯಿಂಟಿಂಗ್ ಟು ದ ಫಿಗರ್, ಕೈ ಬೆರಳನ್ನು ತೋರಿಸಿ ಮಲಗಿರುವಂಥ ವ್ಯಕ್ತಿಯನ್ನು ತೋರಿಸ್ತಾ ಇದ್ದಾಳೆ. ಯು ವಿಲ್ ವೇಕ್ ಹಿಮ್ ಅಪ್, ಅವನನ್ನು ಎಚ್ಚರ ಮಾಡಿಬಿಡ್ತೀಯ ನೀನು. ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್, ನಿನ್ಗೆ ಗೊತ್ತು ಅಲ್ವಾ ಅವ್ನಿಗೆ ಒಳ್ಳೆ ನಿದ್ದೆ ಮತ್ತು ರೆಸ್ಟ್ ಬೇಕು, ಆರಾಮಾಗಿ ಮಲ್ಕೋಬೇಕು ಅಂತ ಗೊತ್ತಲ್ವಾ ಅಂತ ಕೇಳ್ತಾಳೆ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅ ಸ್ಲೀಪ್, ಆದರೆ ಆ ಮಲಗಿರುವಂಥ ಹುಡುಗ ನಿದ್ದೆ ಮಾಡ್ತಾ ಇರಲ್ಲ, ಎಚ್ಚರವಾಗಿರ್ತಾನೆ. ಪಂಡಿತ್ ರವಿಶಂಕರ್ ಈ ಸೆಟ್, ಪಂಡಿತ್ ರವಿಶಂಕರ್ ದ ಸಿತಾರ್ ಮಾಸ್ಟ್ರೋ. ಸೊ ಪಂಡಿತ್ ಅವ್ನಿಗೆ ಎಚ್ಚರ ಆಗಿಬಿಡುತ್ತೆ ಆ ಹೆಸರು ಕೇಳ್ತಿದ್ದಂಗೆ. ಸೊ ಎಚ್ಚರ ಮಾಡ್ಕೊಂಡು ಅವ್ನು ಜೋರಾಗಿ ಆ ಹೆಸರನ್ನ ಅವನು ಉಚ್ಚಾರ ಮಾಡ್ತಾನೆ. ಪಂಡಿತ್ ರವಿಶಂಕರ್ ಸಿತಾರ್ ಮಾಸ್ಟ್ರೋ ಬರ್ತಾರ. ಸಿತಾರ್ ಮಾಸ್ಟ್ರೋ ಇಸ್ ಇಯರ್ ಅ ಗ್ರೇಟ್ ಪರ್ಫಾರ್ಮರ್, ಎಸ್ಪೆಷಲಿ ಅ ಮ್ಯೂಸಿಷಿಯನ್ ಅಂತ ಕರೀತಾರೆ ಮಾಸ್ಟ್ರೋ ಅಂದರೆ. ಸೊ ಅವ್ರು ಬರ್ತಾ ಇದ್ದಾರೆ, ಸಿತಾರ್ ಮಾಸ್ಟ್ರೋ ಬರ್ತಾ ಇದ್ದಾರಾ ಅಂತ ಅವ್ನು ಈ ರೇಸ್ಡ್ ಹಿಮ್ಸೆಲ್ಫ್ ಆನ್ ಇಸ್ ಎಲ್ಬೋ ಫಾರ್ 1 second, ದೆನ್ ಈ ಫೆಲ್ ಬ್ಯಾಕ್ ದೆ. ಎಲ್ಬೋ ಅಂದರೆ ನಿಮ್ಮ ಕೈ, ಈ ಕೈ ಮಡ್ಚ್ಕೊತಿರಲ್ಲ ಇಲ್ಲಿ, ಈ ಕೈ ಸಹಾಯದಿಂದ ಎದ್ದು ಹಿಂಗೆ ಕೂತ್ಕೊತಾನೆ. ಆದರೂ ಅವನಿಗೆ ಅಷ್ಟು ಕೂತ್ಕೊಳ್ಳೋಕ್ಕಾಗಲ್ಲ, ಶಕ್ತಿ ಇರೋ ಕಾರಣ ಹಿ ವಿಲ್ ಗೋ ಫಾರ್ ಅಸ್ ಬ್ಯಾಕ್ ಅಗೇನ್, ಹಿ ವಿಲ್ ಫೆಲ್ ಬ್ಯಾಕ್ ಆನ್ ದ ಬೆಡ್ ದೆ. ಬಟ್ ಇಸ್ ಐಸ್ ವೇರ್ ಶೈನಿಂಗ್, ಆದರೆ ಅವನ ಕಣ್ಗಳಲ್ಲಿ ಏನೋ ಒಂಥರ ಹೊಳಪು ಕಾಣ್ತಾ ಇತ್ತು. ವಿ ಮಸಂಟ್ ಮಿಸ್ ದ ಚಾನ್ಸ್ ಈ ಸೆಡ್, ನಾವು ಮಿಸ್ ಮಾಡ್ಕೋಬಾರ್ದು ಈ ಚಾನ್ಸ್ನ. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನನಗೆ ಗೊತ್ತು, ನನಗನ್ಸಿತ್ತು ನಾನು ಅವ್ರನ್ನ ನೋಡ್ತೀನಿ ಅಂತ, ನನಗೆ ಅವ್ರಿಗೆ ಹಾಡು ಕೇಳಿಸ್ಕೋಬೇಕು ಅಂತ ಗೊತ್ತು, ನನಗೆ ಇಷ್ಟ ಇದೆ ಅವ್ರನ್ನ ನೋಡಬೇಕು ಅಂತ ಅವನ ಅಭಿಪ್ರಾಯವನ್ನು ಹೇಳ್ತಾನೆ. ಲೈ ಡೌನ್ ಸನ್, ಲೈ ಡೌನ್. ಹಿಸ್ ಮದರ್ ಸ್ಪ್ರ್ಯಾಂಗ್ ಟು ಹಿಸ್ ಸೈಡ್ ದೆ. ಮಲ್ಕೋ ಅಂತ ಅಮ್ಮ ಬೇಗ ಓಡೋಗ್ತಾಳೆ. ಸ್ಪ್ರ್ಯಾಂಗ್ ಅಂದರೆ ಅವ್ನು ಬೀಳ್ತಾ ಇರ್ತಾನಲ್ವ. ಸೊ ಮೂವ್ ಕ್ವಿಕ್ಲಿ ಆ್ಯಂಡ್ ಸಡನ್ಲಿ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಪ್ಲೇಸ್ ದೆ. ಸೊ ಅವನ ಹತ್ರಕ್ಕೆ ಜೋರಾಗಿ ಎಲ್ಲಿ ಬಿದ್ದೋಗ್ಬಿಡ್ತಾನೋ ಅಂತ ಮಗ ಅವ್ರ ಹತ್ರಕ್ಕೆ ಓಡೋಗ್ತಾರೆ. He actually raised himself up without help. She murmured with the catch in her throat and her eyes turned to the idols on the corner shelf there. So he actually raised himself. ಅವನೇ ಎದ್ದ, ಯಾರ ಸಹಾಯನೂ ತಗೊಳ್ದೆ ಅಂತೇಳಿ ಅವಳೆ ಮಾತಾಡ್ಕೊತಿದ್ದಾಳೆ. ಆದರೆ ಅವಳ ಥ್ರೋಟಲ್ಲಿ, ಅವಳ ಗಂಟ್ಲಲ್ಲಿ ಏನೋ ಒಂದು ಭಯ ಇದೆ, ನಡುಕ ಇದೆ. ಶಿ ಈಸ್ ಫೀಲಿಂಗ್ ಸಮ್ ವಾಟ್ ದೇರ್. ಆ್ಯಂಡ್ ಅವಳ ಕಣ್ಣುಗಳು ಅಲ್ಲೇ ಇದ್ದಂಥ ಐಡಲ್ಸ್ ಆನ್ ದ ಕಾರ್ನರ್ ಶೆಲ್ಫ್. ಐಡಲ್ಸ್ ಅಂದರೆ ದೇವರನ್ನು, ಮೂರ್ತಿಗಳನ್ನು ನೋಡ್ತಾಳೆ. ಅಲ್ಲಿ ಕಾರ್ನರಲ್ಲಿ ಇಟ್ಟಿದ್ದಂಥ ದೇವರನ್ನ. ಅಂದರೆ ನಾವು ಯಾವಾಗಲೂ ಅಷ್ಟೇ, ಕಷ್ಟ ಬಂದಾಗ ದೇವರೇ ಏನಪ್ಪ ಈ ಥರ ಮಾಡಿಬಿಟ್ಟೆ ನಮಗೆ ಅಂತ ಬೇಡ್ಕೊತಿರ್ತೀವಿ. ಸೊ ಆ ಥರ ಶಿ ಆಲ್ಸೋ ಸ್ಟಾರ್ಟೆಡ್ ಸೇಯಿಂಗ್ ದೋಸ್ ವರ್ಡ್ಸ್ ದೇರ್, praying for the God. The prayer which she uttered endlessly came unbidden to her lips there. So unbidden here means without being asked. ಯಾರು ಹೇಳ್ದೇನೆ ಕೇಳ್ದೇನೆ ಆ ಪದಗಳು. ಅಂದರೆ ನಮ್ಮ ಕಷ್ಟ ಬಂದಾಗ ದೇವರೇ ಯಾಕಪ್ಪ ಹಿಂಗೆ ಮಾಡಿದೆ, ನಮಗೆ ಈ ಥರ ಕಷ್ಟ ಯಾಕಪ್ಪ ಕೊಟ್ಟೆ ಅಂತ ಹೇಳ್ತಾ ಇರ್ತೀವಲ್ಲ, ಆ ಪದಗಳು ಹೇಳ್ದೇನೆ ಕೇಳ್ದೇನೆ ಹಾಗೆ ಎಂಡ್ಲೆಸ್ ಆಗಿ ಬರ್ತಾ ಇರುತ್ತೆ ಅವಳಿಗೆ. ದೇವರೇ ಈ ಕಷ್ಟದಿಂದ ಪಾರು ಮಾಡು ಅಂತ ಕೇಳ್ಕೊಳ್ಳುವಂಥ ಪದಗಳು ಅಗೇನ್ ಆ್ಯಂಡ್ ಅಗೇನ್ ಶಿ ವಾಸ್ ರಿಪೀಟಿಂಗ್. I must hear him and see him, the boy repeated. ನಾನು ಅವರನ್ನು ಕೇಳಿಸ್ಕೋಬೇಕು, ಅವರನ್ನು ನೋಡಬೇಕು ಅಂತ ಹೇಳಿ. ಇಟ್ಸ್ ಅ ಚಾನ್ಸ್ ಆಫ್ ಅ ಲೈಫ್ ಟೈಮ್.
ನನ್ನ ಜೀವನದ ಒಂದು ಗುರಿ ಅದು, ಲೈಫ್ ಟೈಮಲ್ಲಿ ಇಂಥ ಚಾನ್ಸ್ ಸಿಗೋದಿಲ್ಲ. Then he began to cough and gasp for the breath and had to be given oxygen from the cylinder that stood under the bed there. So ತುಂಬ ಅವ್ನಿಗೆ ಅಷ್ಟು ಮಾತಾಡೋಕ್ಕಾಗ್ತಿಲ್ಲ. ಅಷ್ಟು ಮಾತಾಡಿದ ತಕ್ಷಣ ಅವ್ನಿಗೆ ಕೆಮ್ಮು ಅದು ಉಸಿರಾಡೋಕ್ಕೆ ತೊಂದರೆ ಆಗಿಬಿಡುತ್ತೆ. ಸೊ ಅವ್ನಿಗೆ ಆಲ್ರೆಡಿ ಅಲ್ಲೇ ಮನೆಯಲ್ಲೇ ಆಕ್ಸಿಜನ್ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಅವನಿಗೆ ಫಿಕ್ಸ್ ಮಾಡಬೇಕಾಗತ್ತೆ. அந்த ಪೈಪ್ನ ಆಕ್ಸಿಜನ್ ಸಿಲಿಂಡ್ರದು ಏನಿರುತ್ತಲ್ವ ಆ ಕನೆಕ್ಷನ್ ಕೊಡಬೇಕಾಗತ್ತೆ ಅವ್ನ ಮೂಗಿಗೆ. ಬಟ್ ಈಸ್ ಲಾರ್ಜ್ ಐಸ್ ವೇ ಫಿಕ್ಸ್ಡ್ ಆನ್ ಇಸ್ ಸಿಸ್ಟರ್ ದೇ. ಆದರೆ ಅವ್ನ ಕಣ್ಗಳು ಮಾತ್ರ ಇದಕ್ಕೇನಾದರೂ ಅರೇಂಜ್ಮೆಂಟ್ ಮಾಡು ಅನ್ನೋ ಥರ ಅವಳನ್ನು ದೃಷ್ಟಿಸಿ ಅವಳನ್ನೇ ನೋಡ್ತಾ ಇರುತ್ತಂತೆ. Got it? Have you understood till here? Hope you have understood. Read it once, you will get thoroughly understood there. Got it? Thank you.